Hi friends, in this video let us see today third sem BCom Company Law and Administration, like important questions. Module 1 Indian Companies Act 2013. In this chapters 2 marks 1 questions, 12 marks 1 questions, 4 marks 1 question they will ask. Like ನೀವು ಕೊನೆವರೆಗೂ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ ಲೈಕ್ ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೀವು ನೋಡ್ಬೋದು. ಮತ್ತು ನಿಮಗಿನ್ನ ಡೆಪ್ತ್ ಇನ್ಫಾರ್ಮೇಷನ್ ಬೇಕು ಅಂದರೆ ಲೈಕ್ ನಾನು ಚಾಪ್ಟರ್ ವೈಸ್ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಲಿಂಕಲ್ಲಿ ಲೈಕ್ ಚಾಪ್ಟರ್ ವೈಸ್ ವಿಡಿಯೋ ನೋಡ್ಬೋದು ಮತ್ತು ಇನ್ನೂ ಡೆಪ್ತ್ ಇನ್ಫಾರ್ಮೇಷನ್ ನೋಡ್ಬೋದು. Like I will explain little bit of some of the questions informations. Let us see first question, that is explain joint stock company. ಜಾಯಿಂಟ್ ಸ್ಟಾಕ್ ಕಂಪ್ನಿನ ಫುಲ್ ಇನ್ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಅವಾಗ ನಿಮ್ಮ ಮೀನಿಂಗ್, ಫೀಚರ್ಸ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಬರೀಬೇಕಾಗುತ್ತೆ. ಅದು 12 ಮಾರ್ಕ್ಸಿಗೆ ಕೇಳ್ಬೋದು. ನಾನು ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂತ 4 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ 12 ಮಾರ್ಕ್ಸಿಗೆ ಕೇಳ್ತಾರೆ. ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂತ ಕೇಳೋದು. ಅದು 4 ಮಾರ್ಕ್ಸ್ ಇಲ್ಲ 12 ಮಾರ್ಕ್ಸಿಗೆ ಕೇಳ್ತಾರೆ. ಲೈಕ್ ಈ ಥರ ಕ್ವಶನ್ಸ್ ಇರುತ್ತೆ, ಆವಾಗ ನೀವು ಹೇಗೆ ಅನಲೈಸ್ ಮಾಡಬೇಕು ಅಂತ. ನೆಕ್ಸ್ಟ್ ಫಸ್ಟ್ ಬಂದು joint stock company refers to a company having a joint stock or capital that is divided into units of ownership interest such as shares which may be transferred without consent of the other shares. Like ಒಂದು ಜಾಯಿಂಟ್ ಸ್ಟಾಕ್ ಕಂಪ್ನಿ ಬಂದು ಲೈಕ್ ಜಾಯಿಂಟ್ ಸ್ಟಾಕ್ ಅವ್ರ ಕ್ಯಾಪಿಟಲ್ಗೆ ರೆಫರ್ ಮಾಡುತ್ತೆ, ಇದು ಡಿವೈಡ್ ಮಾಡುತ್ತೆ ಲೈಕ್ ನಂಬರ್ ಆಫ್ ಯೂನಿಟ್ಸ್ ಇಂಟು ಓನರ್ಶಿಪ್ಗೆ, ಮತ್ತು ಇಂಟ್ರೆಸ್ಟ್ನೆಲ್ಲ ಲೈಕ್ ಇಟ್ ವಿಲ್ ಹ್ಯಾಡ್, ಮತ್ತು ಸಚ್ ಶೇರ್ಸ್ ವಿಚ್ ಮೇ ಬಿ ಟ್ರಾನ್ಸ್ಫರ್ಡ್, ಯಾವ ಶೇರ್ಸ್ ಟ್ರಾನ್ಸ್ಫರ್ ಆಗುತ್ತೆ, ಮತ್ತು ಲೈಕ್ ವಿತೌಟ್ ಕನ್ಸೆಂಟ್ ಆಫ್ ಅದರ್ ಶೇರ್ಸ್, ಲೈಕ್ ಯಾರ್ದು ಪ್ರಾಬ್ಲಮ್ ಇಲ್ದಾರೆ ಶೇರ್ಸ್ಗೆ ಯಾವುದು ಟ್ರಾನ್ಸ್ಫರ್ ಆಗುತ್ತೋ ಒಂದು ಶೇರ್ಸ್ ಬಂದು ಅಥವಾ ಒಂದು ಫರ್ಮ್ ಬಂದು, ದಟ್ ಈಸ್ ಕಾಲ್ಡ್ ಆಸ್ ಇನ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. ದಿಸ್ ಈಸ್ ದ ಮೀನಿಂಗ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. ನೆಕ್ಸ್ಟ್ ವಿ ಹ್ಯಾವ್ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. ಲೈಕ್ ಫಸ್ಟ್ ವಿ ಹ್ಯಾವ್ ಆರ್ಟಿಫಿಷಿಯಲ್ ಪರ್ಸನ್ ಒಂದು ಲೈಕ್ ಬ್ಲಡ್ ರಿಲೇಷನ್ಶಿಪ್ ಇರಲ್ಲ ಲೈಕ್ ಆರ್ಟಿಫಿಷಿಯಲ್ ಪರ್ಸನ್ ಜೊತೆ. ನಾವು ಹೇಗೆ ಲೈಕ್ ಈ ವಿಲ್ ಡೂ ದೇರ್ ಓನ್ ವರ್ಕ್ಸ್ ಆ್ಯಂಡ್ ಈ ವಿಲ್ ಬಿ ನಾಟ್ ಇನ್ ಅನ್ ಕಂಪ್ನಿ ಟು ಬಿಲ್ಡ್ ಸಮ್ ಆಫ್ ದ ಎನ್ಕ್ವೈರೀಸ್ ಆ್ಯಂಡ್ ಸಮ್ ಆಫ್ ದ ವರ್ಕ್ಸ್ ಇನ್ ಅನ್ ಬಿಸ್ನೆಸಸ್. ನೆಕ್ಸ್ಟ್ ವಿ ಹ್ಯಾವ್ ಕಾಮನ್ ಸೇಲ್. ನಾವು ಕಂಪ್ನಿ ರನ್ ಮಾಡ್ತಿದ್ವಿ ಅಂದರೆ ಕಾಮನ್ ಸೇಲ್ ಮುಖ್ಯ ಆಗಿರುತ್ತೆ. ಲೈಕ್ ಕಾಮನ್ ಸೇಲ್ ಬಂದು ಡೈರೆಕ್ಟರ್ ಸೈನ್ ಮತ್ತು ಸಿಗ್ನೇಚರ್ ಆಗಿರ್ತಾರೆ ಇನ್ ಅನ್ ಬಿಸ್ನೆಸ್ ಇನ್ ಅ ಜಾಯಿಂಟ್ ಸ್ಟಾಕ್ ಕಂಪ್ನಿ. ನೆಕ್ಸ್ಟ್ ವಿ ಕಂಪಲ್ಸರಿ ಇನ್ಕಾರ್ಪೊರೇಷನ್ ಬಂದು ಲೈಕ್ ಕಂಪ್ನಿ ಕಂಪಲ್ಸರಿ ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಇನ್ಕಾರ್ಪೊರೇಷನ್ ಬಂದು ರಿಜಿಸ್ಟರ್ಡ್ ಆಗಿರಬೇಕಾಗುತ್ತೆ ಅಂಡರ್ ದ ಕಂಪ್ನೀಸ್ ಆ್ಯಕ್ಟ್ 2013. ಕಂಪ್ನೀಸ್ ಆ್ಯಕ್ಟ್ 2013 ರಿಜಿಸ್ಟರ್ ಆಗಿರಬೇಕಾಗುತ್ತೆ ಜಾಯಿಂಟ್ ಸ್ಟಾಕ್ ಕಂಪ್ನಿ. ಯಾವುದೇ ಕಂಪ್ನಿ ಸಹ ಆಗಲಿ, ಪಾರ್ಟ್ನರ್ಶಿಪ್ ಆಗಿರ್ಬೋದು ಮತ್ತು ಲೈಕ್ ವೆಂಚರ್ ಕ್ಯಾಪಿಟಲ್ ಎಲ್ಲ ಸಹ ಕಂಪ್ನಿ ಅಂಡರ್ ದ 2013 ಇನ್ಕಾರ್ಪೊರೇಷನ್ ಆಗಿರಬೇಕಾಗುತ್ತೆ. ಮತ್ತು ಪರ್ಪಚುಯಲ್ ಸಕ್ಸೆಷನ್ ಬಂದು ನಾವು ಕಂಪ್ನಿ ಲೈಕ್ ಫ್ಲೋ ಆಗ್ತಾನೆ ಇರುತ್ತೆ ಯಾವಾಗಲೂ, ಲೈಕ್ ಮಧ್ಯದಲ್ಲಿ ಯಾವುದೂ ಸಹ ಮಿಡಲಲ್ಲಿ ಸ್ಟಾಪ್ ಆಗೋಲ್ಲ ನಮ್ಮ ಕಂಪ್ನಿ ಪ್ರೊಸೆಸ್, ದಟ್ ಈಸ್ ಕಾಲ್ಡ್ ಆಸ್ ಎನ್ ಪರ್ಪಚುಯಲ್ ಸಕ್ಸೆಷನ್. ನೆಕ್ಸ್ಟ್ ಈಸ್ ಲಿಮಿಟೆಡ್ ಲಯಬಿಲಿಟಿ ಬಂದು ಲೈಕ್ ಸಮ್ ಆಫ್ ದ ಪ್ರಾಪರ್ಟಿ ನಾವು ಹೇಗೆ ರೇಸ್ ಮಾಡ್ತೀವಿ ಥ್ರೂಔಟ್ ಅವರ್ ಶೇರ್ ಹೋಲ್ಡರ್ಸ್ಗೆ, ಮತ್ತು ಸಮ್ ಆಫ್ ದ ಪರ್ಸ್ನಲ್ ಆಗಿ ನಮ್ಮ ಪ್ರಾಪರ್ಟಿ ಕೆನಾಟ್ ಬಿ ಲೈಕ್ ಫಾಲೋಸ್ ದ ಕಂಪ್ನೀಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಲಿಮಿಟೆಡ್ ಲಯಬಿಲಿಟಿ ನಾವು ಎಂಪ್ಲಾಯೀಸ್ಗೆ ಕೊಡಬೇಕಾಗುತ್ತೆ ಅಂತ. ನೆಕ್ಸ್ಟ್ ಶೇರ್ ಕ್ಯಾಪಿಟಲ್ ಬಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಒಂದು ಬಿಸ್ನೆಸ್ಸಲ್ಲಿ. ಹೇಗೆ ನಾವು ಶೇರ್ಸ್ನ ಬೈ ಆ್ಯಂಡ್ ಸೆಲ್ ಮಾಡ್ತೀವಿ ಅಂತ, ಶೇರ್ಸಲ್ಲಿ ಹೇಗೆ ಸಮ್ ಆಫ್ ದ ಇಂಟ್ರೆಸ್ಟ್ ಕೊಡ್ತೀವಿ ಮತ್ತು ನಾವು ಕಾಲ್ ಮಾಡ್ತೀವಿ ಹೇಗೆ ನಾವು ಶೇರ್ನ ಕೊಡ್ಬೋದು ಅಂತ, ದಟ್ ಈಸ್ ಅನ್ ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ಇಸ್ ಲೀಗಲ್ ಎಂಟಿಟಿ ಬಂದು ಓನರ್ಸ್ ಅಪಾಯಿಂಟೆಡ್ ಡೈರೆಕ್ಟರ್ ಮಾಡ್ತಾರೆ. ಲೀಗಲ್ ಎಂಟಿಟಿಲಿ ನಾವು ಲೈಕ್ ಓನರ್ಸ್ ಯಾರು ಶೇರ್ಡರ್ಸ್ ಆಗಿರ್ತಾರೆ ಸಮ್ ಆಫ್ ದ ಟೈಮಲ್ಲಿ. ಶೇರ್ಡರ್ಸ್ ಏನು ಮಾಡ್ತಾರೆ, ಡೈರೆಕ್ಟರ್ಸ್ನ ಅಪಾಯಿಂಟ್ ಮಾಡ್ತಾರೆ. ಶೇರ್ ಹೋಲ್ಡರ್ಸ್ ವೆಲ್ ಅಪಾಯಿಂಟೆಡ್ ಡೈರೆಕ್ಟರ್ ಇನ್ ಆನ್ ಬಿಸ್ನೆಸಸ್. ಸೊ ಈಗ ಶೇರ್ಡರ್ಸ್ ಸಮ್ ಆಫ್ ದ ಓನರ್ ಆಫ್ ದ ಕಂಪ್ನಿ ಅಂತ ಸಹ ಕರೀತಾರೆ. ಆವಾಗ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ತಾರೆ ಶೇರ್ಡರ್ಸ್. ಲಾರ್ಜ್ ಮೆಂಬರ್ಶಿಪ್ ಬಂದು ಲೈಕ್ ಸಮ್ ಆಫ್ ದ ಪ್ರೈವೇಟ್ ಮತ್ತು ಪಬ್ಲಿಕ್ ಕಂಪ್ನಿಯಲ್ಲಿ ನೋಡೋದಾದ್ರೆ ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಬಂದು ಮಿನಿಮಮ್ 200 ಪರ್ಸನ್ಸ್ ಇರ್ತಾರೆ, ಮ್ಯಾಕ್ಸಿಮಮ್ ಬಂದು ಅನ್ಲಿಮಿಟೆಡ್ ಪರ್ಸನ್ಸ್ ಇರ್ತಾರೆ ಇನ್ ಪಬ್ಲಿಕ್ ಕಂಪ್ನಿಯಲ್ಲಿ. ದಿಸ್ ಈಸ್ ದ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. ನೆಕ್ಸ್ಟ್ ವಿ ಹ್ಯಾವ್ ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. ಲೈಕ್ ಲಿಮಿಟೆಡ್ ಲಯಬಿಲಿಟೀಸ್ ಬಂದು ಸಮ್ ಆಫ್ ದ ಕಂಪ್ನೀಸಲ್ಲಿ ಲಿಮಿಟೆಡ್ ಲಯಬಿಲಿಟೀಸ್ ಇರುತ್ತೆ ಲೈಕ್ ಪರ್ಸನ್ಸ್ಗೆ, ಲೈಕ್ ಟು ದ ಪಬ್ಲಿಕ್ ಪರ್ಸನ್ಸ್ಗೆ ಲಿಮಿಟೆಡ್ ಲಯಬಿಲಿಟಿ ಕೊಡ್ತಾರೆ ಜಾಯಿಂಟ್ ಸ್ಟಾಕ್ ಕಂಪ್ನಿಯವರು. ನೆಕ್ಸ್ಟ್ ಇಸ್ ಕಂಟಿನ್ಯೂಟಿ ಆಫ್ ಸ್ಟೆಬಿಲಿಟಿ. ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಆಗಿರುತ್ತೆ. ನಾವು ಸ್ಟೇಬಲ್ ಆಗಬೇಕು ಒಂದು ಬಿಸ್ನೆಸ್ಸಲ್ಲಿ, ಇಟ್ ಈಸ್ ಎ ಕಂಟಿನ್ಯೂ ಒಂದು ಬಿಸ್ನೆಸ್ಸಲ್ಲಿ ಸ್ಟೇಬಲ್ ಆಗಿ ರನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್. ಲೈಕ್ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಬಂದು ಲೈಕ್ ಸಮ್ ಆಫ್ ದ ಪ್ರೊಫೆಷ್ನಲ್ ಆಗಿ ಒಬ್ಬ ಡೈರೆಕ್ಟರ್ಸು ಲೈಕ್ ಮ್ಯಾನೇಜ್ ಮಾಡಬೇಕಾಗುತ್ತೆ ಒಂದು ಬಿಸ್ನೆಸ್ನ ಇನ್ ದ ರನ್ನಿಂಗ್ ದೇರ್ ಓನ್ ಪ್ರೊಫೆಷ್ನಲಿ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ವಿ ಹ್ಯಾವ್ ಲಾರ್ಜ್ ಕ್ಯಾಪಿಟಲ್ ಇರಬೇಕಾಗುತ್ತೆ. ನಾವು ಒಂದು ಬಿಸ್ನೆಸ್ ರನ್ ಮಾಡಿದ್ವಿ ಅಂದರೆ ಸಮ್ ಆಫ್ ದ ಲಾರ್ಜ್ ಕ್ಯಾಪಿಟಲ್ ಇಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಆನ್ ಬಿಸ್ನೆಸಸ್ ಲಾರ್ಜ್ ಕ್ಯಾಪಿಟಲ್. ನೆಕ್ಸ್ಟ್ ವಿ ಹ್ಯಾವ್ ಲೀಗಲ್ ಸ್ಟೇಟಸ್.
ಲೀಗಲ್ ಸ್ಟೇಟಸ್ ಬಂದು ಲೀಗಲಿ ಸಮ್ ಆಫ್ ದ ನಮ್ಗೆ ಸ್ಟೇಟಸ್ ಇರಬೇಕಾಗುತ್ತೆ. ಲೈಕ್ ಹೇಗೆ ನಮ್ಮ ಬಿಸ್ನೆಸ್ ರನ್ ಆಗ್ತಿದೆ, ಸೊಸೈಟಿಲಿ ಎಷ್ಟು ನಮ್ಮ ರ್ಯಾಂಕಲ್ಲಿದೆ ನಮ್ಮ ಬಿಸ್ನೆಸಸ್, ಎಷ್ಟು ನಮ್ಮ ಸ್ಟೇಟಸ್ ಇದೆ. ಸ್ಟೇಟಸ್ ಬಂದು ಆ್ಯಸ್ ಇಟ್ ಈಸ್ ರ್ಯಾಂಕ್ ಆಗುತ್ತೆ. ಲೈಕ್ 1 ಪ್ಲೇಸಲ್ಲಿದ್ದೀವಿ, ಸೆಕೆಂಡ್ ಟಾಪ್ 1 to 10 ಟಾಪ್ ಎಷ್ಟಲ್ಲಿದ್ದೀವಿ ಅಂತ ನಾವು ನೋಡ್ಬೋದಾಗುತ್ತೆ ಸ್ಟೇಟಸ್ ಬಂದು. ನೆಕ್ಸ್ಟ್ ಇಸ್ ಲಾಸ್ಟ್ ಮೆಂಬರ್ಶಿಪ್ ಬಂದು ಲೈಕ್ ಯೂಸ್ ಮೆಂಬರ್ ಆಫ್ ಪೀಪಲ್ಸ್ ಇರಬೇಕಾಗುತ್ತೆ. ಲೈಕ್ ಕಂಪ್ನಿಯಲ್ಲಿ ಯಾವುದೇ ಕಂಪ್ನಿ ತೊಗೊಂಡ್ರು ಸಹ ಲೈಕ್ ಪಾರ್ಟ್ನರ್ಶಿಪ್, ಸಮ್ ಆಫ್ ದ ಜಾಯಿಂಟ್ ಕಂಪ್ನಿ, ವೆಂಚರ್ ಕ್ಯಾಪಿಟಲ್, ಯಾವುದೇ ಲೈಕ್ ಯೂಸ್ ಮೆಂಬರ್ಶಿಪ್ ದೆನ್ ಬಿಸ್ನೆಸಸ್ ಇಟ್ ಶುಡ್ ಬಿ ಪ್ರೆಸೆಂಟ್. ನೆಕ್ಸ್ಟ್ ಇಸ್ ಗೌರ್ಮೆಂಟ್ ರೆವೆನ್ಯೂ ಬಂದು ಲೈಕ್ ಸಮ್ ಆಫ್ ದ ಬಿಸ್ನೆಸ್ ಹೇಗೆ ನಾವು ಗೌರ್ಮೆಂಟಲ್ಲಿ ರೆವೆನ್ಯೂ ಕಟ್ಟಬೇಕಾಗುತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಸಮ್ ಆಫ್ ದ ಬಿಸ್ನೆಸಸ್ ಅಂತ. ದಿಸ್ ಆರ್ ದ ಸಮ್ ಆಫ್ ದ ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್, ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಬಂದು ಲೈಕ್ ಹೇಗೆ ನಾವು ಡಿಸಿಷನ್ಸ್ ಬೇಗ ತೊಗೊಳಕ್ಕಾಗಲ್ಲ ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ. ಲೈಕ್ ಸಮ್ ಆಫ್ ದ ಡೇಟಸ್ ಪ್ರೆಸೆಂಟ್ ಇದ್ದರೆ ಮಾತ್ರ ಇನ್ ಫ್ರಂಟ್ ಆಫ್ ಅವ್ರ ಮುಂದೆ ಮಾತ್ರ ನಾವು ಡಿಸಿಷನ್ಸ್ ತೊಗೊಳಕ್ಕಾಗುತ್ತೆ. ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಆಗುತ್ತೆ ಅದರಿಂದ. ನೆಕ್ಸ್ಟ್ ವಾಸ್ ಲೋ ಬಿಸ್ನೆಸ್ ಸೀಕ್ರೆಸಿ. ಸಮ್ ಆಫ್ ದ ಕಂಪ್ನೀಸಲ್ಲಿ ನಾವು ನೋಡೋದಾದರೆ ಲೋ ಬಿಸ್ನೆಸ್ ಸೀಕ್ರೆಸಿ ಇರುತ್ತೆ. ಸಮ್ ಆಫ್ ದ ಲೈಕ್ ಈಗ ನಾವೇನಾದ್ರು ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀವಿ ಅಂದರೆ ಲೈಕ್ ಸಮ್ ಆಫ್ ದ ಪರ್ಸನ್ಸ್ ಇರ್ತಾರೆ ಬೇರೆ ಕಂಪ್ನಿಗೆ ಲೀಕ್ಔಟ್ ಮಾಡಿಬಿಡ್ತಾರೆ, ಲೈಕ್ ಕಾಪರೇಟ್ ಮಾಡ್ತಾರೆ. ಆವಾಗ ನಾವು ಬಿಸ್ನೆಸ್ ಸೀಕ್ರೆಸಿ ಕಮ್ಮಿ ಇರುತ್ತೆ ಒಂದು ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡಿದಾಗ. ನೆಕ್ಸ್ಟ್ ಇಸ್ ಡಿಫಿಕಲ್ಟ್ ಫಾರ್ಮೇಷನ್. ಒಂದು ಬಿಸ್ನೆಸ್ ಫಾರ್ಮ್ ಮಾಡಬೇಕಂದ್ರೆ ಲೈಕ್ ಡಿಫಿಕಲ್ಟ್ ಆಗಿರುತ್ತೆ ಫಾರ್ಮೇಷನ್ ಮಾಡಬೇಕಾದ್ರೆ. ಫಸ್ಟ್ ನಾವು ಲೈಕ್ ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡಬೇಕು, ಮತ್ತು ಎಂಪ್ಲಾಯೀಸ್, ಮತ್ತು ಅಸೆಟ್ಸ್, ಮತ್ತು ಫರ್ನಿಚರ್ಸ್. ಅಸೆಟ್ಸ್ ಬಂದು ಲೈಕ್ ಫರ್ನಿಚರ್ ಅದೆಲ್ಲ ಅದೇ ಆಗಿರುತ್ತೆ. ಅದೇ ನಮ್ಮ ಸಮ್ ಆಫ್ ದ ಕ್ಯಾಶ್ ಇರಬೇಕಾಗುತ್ತೆ. ಇದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಡಿಫಿಕಲ್ಟ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಲೈಕ್ ಸಮ್ ಆಫ್ ದ ಡಿಸಿಷನ್ಸ್ ತೊಗೊಬೇಕಾದ್ರೆ ಡಿಲೇ ಆಗುತ್ತೆ. ಲೈಕ್ ತಕ್ಷಣ ನಾವು ತೊಗೊಳಕ್ಕಾಗಲ್ಲ, ಹೈರಾರ್ಕಿ ಇರುತ್ತೆ. ಲೈಕ್ ಸಮ್ ಆಫ್ ದ ಅಲ್ಲಿ HR ಇರ್ತಾರೆ, ನೆಕ್ಸ್ಟ್ ಬಂದು ಮ್ಯಾನೇಜರ್ ಇರ್ತಾರೆ, ಆಮೇಲಿಂದ ಡೈರೆಕ್ಟರ್ ಇರ್ತಾರೆ. ಇಲ್ಲಿಂದ ಇಲ್ಲಿಗೆ ನಾವು ಹೋಗಬೇಕು ಅಂದರೆ ಸಮ್ ಆಫ್ ದ ಲೇಟ್ ಆಗುತ್ತೆ ಡಿಸಿಷನ್ಸ್ ತೊಗೊಬೇಕಾದ್ರೆ. ನೆಕ್ಸ್ಟ್ ಇಸ್ ಲ್ಯಾಕ್ ಆಫ್ ಕಾಂಟ್ಯಾಕ್ಟ್ ವಿತ್ ಕಸ್ಟಮರ್ಸ್. ಒಬ್ಬ ಪರ್ಸನ್ ಅಥವಾ ಡೈರೆಕ್ಟರ್ ಆಗಿ ಲೈಕ್ ಕಸ್ಟಮರ್ಸ್ ಜೊತೆ ಲ್ಯಾಕ್ ಆಫ್ ಕಾಂಟ್ಯಾಕ್ಟ್ ಇರ್ತಾರೆ. ಲೈಕ್ ಅವ್ರ ಜೊತೆ ಹೇಗೆ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅಥವಾ ಏನೋ ಒಂದು ಡಿಸಿಷನ್ಸ್ ತೊಗೊಬೇಕು ಅಂದರೆ ಕಸ್ಟಮರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಇಂಟ್ರ್ಯಾಕ್ಟ್ ಮಾಡಿ ಹೇಗೆ ಸಮ್ ಆಫ್ ದ ಡಿಸಿಷನ್ಸ್ ತೊಗೊಳ್ಲೇಬೇಕೋ ಇಲ್ವಾ ಅಂತ ಇಂಟ್ರ್ಯಾಕ್ಟ್ ಮಾಡಿ ತೊಗೊಂಡ್ರೆ ದಟ್ ಈಸ್ ಬೆಸ್ಟ್ ಆಗುತ್ತೆ. ನೆಕ್ಸ್ಟ್ ಇಸ್ ಲ್ಯಾಕ್ ಆಫ್ ಕಾಂಟ್ಯಾಕ್ಟ್ ವಿತ್ ಎಂಪ್ಲಾಯ್ಸ್. ಲೈಕ್ ಎಂಪ್ಲಾಯ್ಸ್ ಜೊತೆ ಸಹ ಕಾಂಟ್ಯಾಕ್ಟ್ ಕಮ್ಮಿ ಇರುತ್ತೆ. ಲೈಕ್ ಬೋತ್ ಪಾಯಿಂಟ್ಸ್ ಆರ್ ಸಿಮಿಲರ್. ದಿಸ್ ಆರ್ ದ ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಸೆಕೆಂಡ್ ಕ್ವಶನ್, ದಟ್ ಈಸ್ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಕಂಪ್ನೀಸ್ ಆ್ಯಕ್ಟ್ 2013. ಆಬ್ಜೆಕ್ಟಿವ್ಸ್ ಕೇಳ್ತಾರೆ. ಲೈಕ್ ಫಸ್ಟ್ ವಿ ಹ್ಯಾವ್ ಪಾಯಿಂಟ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್. ಲೈಕ್ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್ ನಾವು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ ಹೇಗೆ ಇನ್ವೆಸ್ಟರ್ಸ್ ಆಗಿ ನಾವು ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ, ಆ ಇನ್ವೆಸ್ಟರ್ಸ್ ನಮ್ಗೆ ಇನ್ವೆಸ್ಟ್ ಮಾಡಿದರೆ ಸಮ್ ಆಫ್ ದ ಇಂಟ್ರೆಸ್ಟ್ನ ಅವ್ರಿಗೆ ಜಾಸ್ತಿ ಕೊಟ್ಟು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ದಟ್ ಇಸ್ ಅ ಫಸ್ಟ್ ಪಾಯಿಂಟ್. ಟು ಪ್ರಮೋಟ್ ಟ್ರಾನ್ಸ್ಪರೆನ್ಸಿ. ಲೈಕ್ ನಾವು ಟ್ರಾನ್ಸ್ಪರೆನ್ಸಿನ ಪ್ರಮೋಟ್ ಮಾಡ್ತೀವಿ ಸಮ್ಟೈಮ್ಸ್. ಟು ಪುಟ್ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್. ಲೈಕ್ ಸಮ್ ಆಫ್ ದ ಕಂಪ್ನೀಸಲ್ಲಿ ನಾವು ರಿಸ್ಟ್ರಿಕ್ಷನ್ಸ್ ಹಾಕಬೇಕಾಗುತ್ತೆ. ರಿಸ್ಟ್ರಿಕ್ಷನ್ಸ್ ಇಲ್ಲಾಂದರೆ ನಮ್ಮ ಬಿಸ್ನೆಸ್ ರನ್ ಆಗೋಕ್ಕಾಗಲ್ಲ ಮತ್ತು ಫ್ಲೋ ಮಾಡೋಕ್ಕಾಗಲ್ಲ. ಇನ್ನು ನಾವು ಸರ್ಟನ್ ರೀಸನ್ಸಲ್ಲಿ ಸರ್ಟನ್ ಪೀರಿಯಡಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಟು ಎನ್ಫೋರ್ಸ್ ಪ್ರಾಪರ್ ಪರ್ಫಾರ್ಮೆನ್ಸ್. ಲೈಕ್ ಸಮ್ ಆಫ್ ದ ಪ್ರಾಪರ್ ಪರ್ಫಾರ್ಮೆನ್ಸ್ ಆಗಿ ಲೀಗಲಿ ನಮ್ಮ ಬಿಸ್ನೆಸ್ ರನ್ ಮಾಡಬೇಕಾಗುತ್ತೆ. ಟು ಫೆಸಿಲಿಟೇಟ್ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್. ಸಮ್ ಆಫ್ ದ ಈಸಿ ಆಫ್ ಒಂದು ಈಸಿಲಿ ಆಗಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಲೈಕ್ ಈಸಿಲಿ ನಾವು ರನ್ನ ಮೂವ್ ಮಾಡ್ಬೋದು. ಟು ಎನ್ಶ್ಯೂರ್ ಫುಲ್ ಆ್ಯಂಡ್ ಫೇರ್ ಡಿಸ್ಕ್ಲೋಷರ್ ಆಫ್ ದ ಅಫೇರ್ಸ್ ಆಫ್ ದ ಕಂಪ್ನಿ. ಲೈಕ್ ಎನ್ಶ್ಯೂರ್ ಮಾಡಬೇಕಾಗುತ್ತೆ ಮತ್ತು ಫುಲ್ ಡಿಸ್ಕ್ಲೋಷರ್ ಆಫ್ ದ ಕಂಪ್ನೀಸ್ ಅಫೇರ್ಸ್ ಏನೇನಿದೆಯೋ ಮತ್ತು ಹೇಗೆ ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ ನಾವು ಹೇಗೆ ರನ್ ಮಾಡ್ಬೋದು ಅಂತ. ಆ್ಯಂಡ್ ಟು ಎನ್ಹಾನ್ಸ್ ದ ಎಕನಾಮಿ ಆಫ್ ದ ಕಂಟ್ರಿ. ಲೈಕ್ ಎಕನಾಮಿ ಎಷ್ಟು ನಮ್ಮ ಬಿಸ್ನೆಸ್ಸಲ್ಲಿ ಎಷ್ಟಿದೆ ಮತ್ತು ಸಮ್ ಆಫ್ ದ ಕಂಟ್ರಿಲಿ ಎಷ್ಟಿದೆ ಅಂತ ವಿ ಕ್ಯಾನ್ ಬಿ ನೋನ್. ಟು ಪ್ರಮೋಟ್ CSR ಬಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಲೈಕ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಸಮ್ ಆಫ್ ದ ಚಾರಿಟಬಲ್ ಟ್ರಸ್ಟ್ ಮತ್ತು ಸೊಸೈಟಿಗೆ ಹೇಗೆ ನಾವು ಒಂದು ಬಿಸ್ನೆಸ್ಸಲ್ಲಿ ರನ್ ಮಾಡ್ಬೋದು ಅಂತ ವಿ ಕ್ಯಾನ್ ಬಿ ಸಿ ಫ್ರಮ್ ಅ ಜಾಯಿಂಟ್ ಸ್ಟಾಕ್ ಕಂಪ್ನಿ. ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ಟು CSR. ನೆಕ್ಸ್ಟ್ ಇಸ್ ಟು ಇಂಪ್ರೂವ್ ದ ಕಾರ್ಪೊರೇಟ್ ಲಾಸ್ ಸ್ಟ್ಯಾಂಡರ್ಡ್ಸ್ ಆಫ್ ಅವರ್ ಕಂಟ್ರಿ ಟು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ನಮ್ಮದೊಂದು ಕಾರ್ಪೊರೇಟ್ ಲಾಸ್ ಆಗಿರ್ಬೋದು ಮತ್ತು ಸ್ಟ್ಯಾಂಡರ್ಡ್ ಆಫ್ ಅವರ್ ಕಂಟ್ರಿ ಆಗಿರ್ಬೋದು ಮತ್ತು ಗ್ಲೋಬಲ್ ಸ್ಟ್ಯಾಂಡರ್ಡ್ ಎಷ್ಟಿದೆ ಹೇಗೆ ನಾವು ಒಂದು ಪ್ರಮೋಟ್ ಮಾಡ್ತೀವಿ ಇನ್ ಅವರ್ ಬಿಸ್ನೆಸ್ ಅಂತ ವಿ ಕ್ಯಾನ್ ಬಿ ಸಿ. ನೆಕ್ಸ್ಟ್ ಇಸ್ ಟು ಪ್ರಿವೆಂಟ್ ಮಿಸ್ಕಂಡಕ್ಟ್ ಆ್ಯಂಡ್ ಮಾಲ್ ಪ್ರಾಕ್ಟೀಸಸ್. ಲೈಕ್ ಮಿಸ್ಕಂಡಕ್ಟ್ ಏನಾಗಿದೆ ಮತ್ತು ಮಾಲ್ ಪ್ರಾಕ್ಟೀಸಸ್ ಎಷ್ಟಾಗಿದೆ ನಮ್ಮ ಬಿಸ್ನೆಸ್ಸಲ್ಲಿ ಅಂತ ವಿ ಕ್ಯಾನ್ ಬಿ ಸಿ. ದಿಸ್ ಆರ್ ದ ಸಮ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ಕಂಪ್ನೀಸ್ ಆ್ಯಕ್ಟ್ 2013. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ಸಿಗ್ನಿಫಿಕೆನ್ಸ್ ಆಫ್ ಕಂಪ್ನೀಸ್ ಆ್ಯಕ್ಟ್ 2013. ದಟ್ ಈಸ್ ಡೆಮೋಕ್ರಸಿ ಆಫ್ ಶೇರ್ಡರ್ಸ್. ಡೆಮೋಕ್ರಸಿ ಆಫ್ ಶೇರ್ಡರ್ಸ್ ಬಂದು ಲೈಕ್ ಎಷ್ಟು ಅವ್ರಿಗೆ ಡೆಮೋಕ್ರಸಿ ಇದೆ. ಸಮ್ ಆಫ್ ದ ಕಂಪ್ನೀಸ್ ಆಗಿ ಸ್ಟಾರ್ಟ್ ಮಾಡ್ತಿದ್ವಿ ಅಂದರೆ ನಾವು ಒಂದು ಬಿಸ್ನೆಸ್ಸಲ್ಲಿ ಎಷ್ಟು ಡೆಮೋಕ್ರಸಿ ಇದೆ. ಲೈಕ್ ಟೋಟಲ್ ಪೀಪಲ್ಸ್ ಇನ್ ಆ್ಯನ್ ಬಿಸ್ನೆಸಸ್ ಅಂತ. ಸುಪ್ರಿಮೆಸಿ ಆಫ್ ಶೇರ್ಡರ್ಸ್. ಸುಪ್ರಿಮೆಸಿ ಆಫ್ ಶೇರ್ಡರ್ಸ್ ಬಂದು ಲೈಕ್ ಅವ್ರಿಗೆ ಎಷ್ಟು ನಾವು ಸಮ್ ಆಫ್ ದ ಹೈ ಅಥಾರಿಟಿ ಕೊಡ್ತೀವಿ ಮತ್ತು ಪವರ್ ಕೊಡ್ತೀವಿ ಅಂತ
ಲೈಕ್ ಪವರ್ ಹೇಗೆ ಅಂದರೆ ಲೈಕ್ ಈ ಶೇರ್ಡರ್ಸ್ಗೆ ಡೈರೆಕ್ಟರ್ನ ಎಲೆಕ್ಟ್ ಮಾಡೋಕ್ಕೆ ಪವರ್ ಇರುತ್ತೆ. ಇಟ್ ಕ್ಯಾನ್ ಬಿ ಎಲೆಕ್ಟ್ ಡೈರೆಕ್ಟರ್. ನೆಕ್ಸ್ಟ್ ವಿ ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಂದು ನಾನು ಆಗಲೇ ಲೈಕ್ ಆಬ್ಜೆಕ್ಟಿವ್ಸ್ ಹೇಳಿದಾಗೆ ಇಲ್ಲಿ ಬಂದು ಹೇಗೆ ಸೊಸೈಟಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಕಾರ್ಪೊರೇಟಲ್ಲಿ CSR ಅಂಡರಲ್ಲಿ ನಾವು ಒಂದು ಕಂಪ್ನಿನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಲೈಕ್ ನಮ್ಮ ಬಿಸ್ನೆಸ್ ಹೈಕಲ್ ರನ್ ಆಗ್ತಿದೆ, ನಾವು CSRಗೆ ಅಬ್ವಿಯಸ್ಲಿ ನಾವು ರನ್ ಆಗಿರಬೇಕಾಗತ್ತೆ ಅಥವಾ ಅಕ್ವೈರ್ ಆಗಿರಬೇಕಾಗತ್ತೆ. ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಬಂದು ಇದು ಲೈಕ್ ದ ಕಂಪ್ನಿ ಆ್ಯಕ್ಟ್ ಗಿವ್ ಎ ಟ್ರಿಬ್ಯುನಲ್ ಟು ದ ಕಂಪ್ನೀಸ್. ಲೈಕ್ ಇಟ್ ವಿಲ್ ಬಿ ಗಿವ್ ದ ಟ್ರಿಬ್ಯುನಲ್, ಲೈಕ್ ಇಟ್ ವಿಲ್ ಗಿವ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ ನ್ಯಾಷನಲ್ ಲಾ ಬಂದು. ಲೈಕ್ ಫಾಸ್ಟ್ ಟ್ರ್ಯಾಕ್ ಮರ್ಜಸ್ ಬಂದು ಸಮ್ ಆಫ್ ದ ಈಸಿಲಿ ಕಮರ್ಜ್ ಕಂಪ್ನೀಸ್ ಇನ್ ಕಂಪ್ನಿ, ಲೈಕ್ ಈಸಿಲಿ ಆಗಿ ಮರ್ಜ್ ಮಾಡ್ಬೋದು ಸಮ್ ಆಫ್ ದ ಕಂಪ್ನೀಸಿಂದ ಇನ್ನೊಂದು ಕಂಪ್ನಿಗೆ. ಇಟ್ ಕ್ಯಾನ್ ಬಿ ಡನ್. ನೆಕ್ಸ್ಟ್ ಇಸ್ ಕ್ರಾಸ್ ಬಾರ್ಡರ್ ಮರ್ಜಸ್ ಬಂದು ಲೈಕ್ ಫಾರಿನ್ ಕಂಪ್ನಿಯಿಂದ ಇಂಡಿಯನ್ ಕಂಪ್ನಿಗೆ ಹೇಗೆ ಮರ್ಜ್ ಮಾಡ್ಬೋದು. ಲೈಕ್ ಸಮ್ ಆಫ್ ದ ನಮ್ಮ ಇಂಡಿಯಾದಲ್ಲಿ ಒಂದು ಕಂಪ್ನಿ ಇದೆ, ಫಾರಿನಲ್ಲಿ ಒಂದು ಕಂಪ್ನಿ ಇದೆ, ಮರ್ಜ್ ಮಾಡಿ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ. ಇನ್ನೊಂದು ಎಕನಾಮಿ ಮತ್ತು ಫಾರಿನ್ ಕಂಟ್ರೀಸಲ್ಲಿ ಹೇಗೆ ನಾವು ರನ್ ಮಾಡ್ತಿದ್ದೋ ಅದೇ ಥರ ಇಲ್ಲೂ ಸಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ದಿಸ್ ಆರ್ ದ ಸಮ್ ಆಫ್ ದ ಸಿಗ್ನಿಫಿಕೆನ್ಸ್ ಆಫ್ ಕಂಪ್ನೀಸ್ ಆ್ಯಕ್ಟ್ 2013. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ಬಾಡಿ ಕಾರ್ಪೊರೇಟ್ ಇನ್ ಡೀಟೇಲ್. ಲೈಕ್ ಇನ್ ಡೀಟೇಲ್ ಆಗಿ ಬಾಡಿ ಕಾರ್ಪೊರೇಟ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಬಾಡಿ ಕಾರ್ಪೊರೇಟ್ ಅಂತ 4 ಮಾರ್ಕ್ಸಿಗೆ ಸಹ ಕೇಳ್ತಾರೆ. ಲೈಕ್ ಎಕ್ಸ್ಪ್ಲೇನ್ ಅಂತ ಕೇಳಿದಾಗ ನೀವು ಮೀನಿಂಗ್ ಬರುತ್ತೆ. ಎ ಲಾರ್ಜ್ ಕಂಪ್ನಿ ಆರ್ ಎ ಗ್ರೂಪ್ ಆಫ್ ಕಂಪ್ನೀಸ್ authorized to act as a single entity and recognized as a such in law is called as a body corporate. ಲೈಕ್ ಒಂದು ಲಾರ್ಜ್ ಕಂಪ್ನಿ ಮತ್ತು ಒಂದು ಗ್ರೂಪ್ ಆಫ್ ಕಂಪ್ನೀಸು ಅಥರೈಸ್ ಆಗಿರುತ್ತೆ, ಲೈಕ್ ಸಿಂಗಲ್ ಎಂಟಿಟಿಯಾಗಿ ಪರ್ಫಾರ್ಮ್ ಮಾಡೋಕ್ಕೆ ಒಂದು ರೆಕಗ್ನೈಸ್ ಆಗುತ್ತೆ ಸಚ್ ಇನ್ ಲಾದಲ್ಲಿ, ದಟ್ ಈಸ್ ಕಾಲ್ಡ್ ಆಸ್ ಎ ಬಾಡಿ ಕಾರ್ಪೊರೇಟ್. ನೆಕ್ಸ್ಟ್ ಫೀಚರ್ಸ್ ಆಫ್ ಬಾಡಿ ಕಾರ್ಪೊರೇಟ್, ಲೈಕ್ ಸಮ್ ಆಫ್ ದ ಸಪ್ರೇಟ್ ಲೀಗಲ್ ಎಂಟಿಟಿ ಬಂದು ನಮಗೆ ಆದ ಸಪ್ರೇಟ್ ಲೀಗಲ್ ಎಂಟಿಟಿ ಇರುತ್ತೆ ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ. ಕಂಟಿನ್ಯೂಸ್ ಲೈಫ್ ಇರುತ್ತೆ, ಲೈಕ್ ಸಮ್ ಆಫ್ ಲೈಕ್ ಥ್ರೂ ಔಟ್ ಅವರ್ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ ಸಮಥಿಂಗ್ 1998 ಅಂದರೆ ಕಂಟಿನ್ಯೂಸ್ ಫ್ಲೋ ಇರುತ್ತೆ. ನಾವು ಲೈಕ್ ಪ್ರಾಫಿಟಲ್ಲಿ ರನ್ ಮಾಡ್ತಿದ್ವಿ ಅಂದರೆ ಸಮ್ ಆಫ್ ದ ಇಟ್ ಲೀಸ್ಟ್ 2050ವರೆಗೂ ಲೀಡ್ ಮಾಡುತ್ತೆ ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ ಅಂತ. ಲೈಕ್ ಪ್ರಾಫಿಟ್ ಜಾಸ್ತಿ ಇರಬೇಕು ಮತ್ತು ಕ್ವಾಂಟಿಟಿ ಜಾಸ್ತಿ ಏನಾದರೂ ಇರಬೇಕಾಗತ್ತೆ. ನೆಕ್ಸ್ಟ್ ಇಸ್ ಎಬಿಲಿಟಿ ಟು ಅಕ್ವೈರ್ ಕ್ಯಾಪಿಟಲ್. ಲೈಕ್ ನಮ್ಮ ಎಬಿಲಿಟಿ ಇರಬೇಕು, ಕೆಪಬಿಲಿಟಿ ಇರಬೇಕು ನಾನು ಅಕ್ವೈರ್ ಮಾಡ್ಕೊಳಕ್ಕೆ ಒಂದು ಕ್ಯಾಪಿಟಲ್ನ. ಟ್ರಾನ್ಸ್ಫರ್ಬಿಲಿಟಿ, ಲೈಕ್ ಈಸಿಲಿಯಾಗಿ ನಾವು ಶೇರ್ಸ್ನ ಲೈಕ್ ಟ್ರಾನ್ಸ್ಫರ್ ಮಾಡ್ಬೋದು ಇನ್ ನಮ್ಮ ಬಿಸ್ನೆಸಸ್. ಲಿಮಿಟೆಡ್ ಲಯಬಿಲಿಟಿ, ಲೈಕ್ ನಾವು ಲಿಮಿಟಲ್ಲಾಗಿ ಲಯಬಿಲಿಟಿ ಕೊಡಬೇಕಾಗತ್ತೆ. ಲಯಬಿಲಿಟಿ ಬಂದು ಲೋನ್ ಆಗಿರುತ್ತೆ, ಸಾಲ. ಲೈಕ್ ಸಮ್ ಆಫ್ ದ ಬಿಸ್ನೆಸ್ಗೆ ಲೈಕ್ ಲಿಮಿಟೆಡ್ ಆಗಿ ಲಯಬಿಲಿಟಿ ನಾವು ಕೊಡಬೇಕಾಗತ್ತೆ ಇನ್ ಅವರ್ ಬಿಸ್ನೆಸ್. ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಬಂದು ಸಮ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಲೈಕ್ ಸಮ್ ಆಫ್ ದ ಬಿಸ್ನೆಸ್ಗೆ ದೇ ಶುಡ್ ಬಿ ಫಾಲೋ ಇನ್ ದ ಪರ್ಟಿಕ್ಯುಲರ್ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನೆಕ್ಸ್ಟ್ ಇಸ್ ಟ್ಯಾಕ್ಸೇಷನ್, ಲೈಕ್ ಗೌರ್ಮೆಂಟ್ಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನಮ್ಮ ಬಿಸ್ನೆಸ್ ಲೈಕ್ ಒನ್ ಆಫ್ ದ ಬಾಟಮ್ 5 ಕಂಪ್ನಿ ಆಗಿದ್ರೆ ಅಥವಾ ಬಾಟಮ್ 10 ಕಂಪ್ನಿ ಆಗಿದ್ರೆ ಲೈಕ್ ಗೌರ್ಮೆಂಟಿಗೆ ಸಹ ನಾವು ರೆವೆನ್ಯೂನ ಅಥವಾ ಟ್ಯಾಕ್ಸೇಷನ್ನ ಕಟ್ಟಬೇಕಾಗತ್ತೆ ಇನ್ ಅವರ್ ಬಿಸ್ನೆಸಸ್. ದಿಸ್ ಆರ್ ದ ಬಾಡಿ ಕಾರ್ಪೊರೇಟ್ ಆನ್ಸರ್ಸ್. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ಕೈಂಡ್ಸ್ ಆರ್ ಕ್ಲಾಸಿಫಿಕೇಷನ್ ಆಫ್ ಕಂಪ್ನೀಸ್. ಲೈಕ್ ಕೈಂಡ್ಸ್ ಅಂತಲೇ ಕೇಳ್ತಾರೆ ಅಥವಾ ಕ್ಲಾಸಿಫಿಕೇಷನ್ ಅಂತ ಕೇಳಿದ್ರೆ ನೀವು ಇದೇ ಬರಿಬೇಕಾಗತ್ತೆ. ಲೈಕ್ ಲೆಟ್ ಅಸ್ ಸಿ. ದಿಸ್ ಈಸ್ ದ ಚಾರ್ಟ್. ಕಂಪ್ನೀಸ್ ಅಂತಾಗಿ ಲೈಕ್ ಇನ್ಕಾರ್ಪೊರೇಷನ್, ಲಯಬಿಲಿಟಿ, ಓನರ್ಶಿಪ್, ಕಂಟ್ರೋಲ್, ಅದರ್ ಟೈಪ್ಸ್. ಲೈಕ್ 5 ಟೈಪ್ಸ್ ಆಗಿ ಡಿವೈಡ್ ಆಗಿದೆ. ಲೈಕ್ ಇನ್ಕಾರ್ಪೊರೇಷನ್, ಲಯಬಿಲಿಟಿ, ಓನರ್ಶಿಪ್, ಕಂಟ್ರೋಲ್, ಅದರ್ ಟೈಪ್ಸ್. ಇನ್ಕಾರ್ಪೊರೇಷನಲ್ಲಿ ಏನಾಗುತ್ತೆ ಅಂದರೆ ಲೈಕ್ ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ ನಾವು ಒಂದು ಕಂಪ್ನಿನ, ಮತ್ತು ಸ್ಟ್ಯಾಟ್ಯುಟರಿ ಕಂಪ್ನಿ ಸಹ ಇರಬೇಕಾಗತ್ತೆ, ಚಾರ್ಟೆಡ್ ಕಂಪ್ನಿ ಇರಬೇಕಾಗತ್ತೆ. ಲೈಕ್ ಹೇಗೆ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ ಸಮ್ ಆಫ್ ದ ಬಿಸ್ನೆಸ್ನ ಅಂತ. ಲೈಕ್ ಲಯಬಿಲಿಟಿಲಿ ಬಂದು ಲಿಮಿಟೆಡ್ ಬೈ ಶೇರ್ಸ್, ಲಿಮಿಟೆಡ್ ಕೊಡಬೇಕಾಗತ್ತೆ ಸಮ್ ಆಫ್ ದ ಶೇರ್ಸಿಗೆ. ಲಿಮಿಟೆಡ್ ಬೈ ಗ್ಯಾರಂಟಿ, ಆ್ಯಂಡ್ ಸಮ್ ಆಫ್ ದ ಬಿಸ್ನೆಸ್ಗೆ ಲೈಕ್ ಗ್ಯಾರಂಟಿ ಸಹ ಕೊಡಬೇಕಾಗತ್ತೆ ಲಿಮಿಟೆಡ್ ಆಗಿ. ನೆಕ್ಸ್ಟ್ ಇಸ್ ಚಾರ್ಟೆಡ್ ಕಂಪ್ನಿ ಬಂದು ಹೇಗೆ ನಾವು ಬಿಸ್ನೆಸ್ ರನ್ ಮಾಡ್ಬೋದು ಅಂತ ಚಾರ್ಟೆಡ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಓನರ್ಶಿಪ್ಪಲ್ಲಿ ಗೌರ್ಮೆಂಟ್ ಕಂಪ್ನಿ ಮತ್ತು ನಾನ್ ಗೌರ್ಮೆಂಟ್ ಕಂಪ್ನಿ ಪ್ರೆಸೆಂಟ್ ಆಗಿರುತ್ತೆ. ಲೈಕ್ ನಾನ್ ಗೌರ್ಮೆಂಟಲ್ಲಿ ವಿ ಹ್ಯಾವ್ 2 ಟೈಪ್ಸ್, ದಟ್ ಈಸ್ ಪಬ್ಲಿಕ್ ಕಂಪ್ನಿ ಆ್ಯಂಡ್ ಪ್ರೈವೇಟ್ ಕಂಪ್ನಿ. ಲೈಕ್ 2 ಟೈಪ್ಸ್ ಆಗಿರುತ್ತೆ ನಾನ್ ಗೌರ್ಮೆಂಟ್ ಕಂಪ್ನಿ. ಗೌರ್ಮೆಂಟ್ ಅಂಡರಲ್ಲಿ ಯಾವುದು ರಿಜಿಸ್ಟರ್ ಆಗಿದೆ. ನಾನ್ ಗೌರ್ಮೆಂಟ್ ಎಲ್ಲ ಬಂದು ಪಬ್ಲಿಕ್ ಮತ್ತು ಪ್ರೈವೇಟ್ ಕಂಪ್ನಿ ಆಗಿರುತ್ತೆ. ಪ್ರೈವೇಟ್ ಕಂಪ್ನಿಲಿ ಸ್ಮಾಲ್ ಕಂಪ್ನಿ ಮತ್ತು OPC ಮತ್ತು ಅದರ್ ಪ್ರೈವೇಟ್ ಕಂಪ್ನೀಸ್ ಎಲ್ಲ ಪ್ರೆಸೆಂಟ್ ಆಗಿರುತ್ತೆ ಪ್ರೈವೇಟ್ ಕಂಪ್ನಿಯಲ್ಲಿ. ಕಂಟ್ರೋಲ್ ಕಂಪ್ನಿ ಬಂದು ಲೈಕ್ ಹೋಲ್ಡಿಂಗ್ಸ್ ಕಂಪ್ನಿ, ಸಬ್ಸಿಡರಿ ಕಂಪ್ನಿ ಎಲ್ಲ ಪ್ರೆಸೆಂಟ್ ಆಗಿರುತ್ತೆ. ಅದರ್ ಟೈಪ್ಸಲ್ಲಿ ಅಸೋಸಿಯೇಟ್ ಕಂಪ್ನಿ, ಗ್ಲೋಬಲ್ ಕಂಪ್ನಿ, ಲಿಸ್ಟೆಡ್ ಕಂಪ್ನಿ, ಫಾರಿನ್ ಕಂಪ್ನಿ, ಬಾಡಿ ಕಾರ್ಪೊರೇಟ್ ಕಂಪ್ನಿ ಎಲ್ಲ ಪ್ರೆಸೆಂಟ್ ಆಗಿರುತ್ತೆ. ದಿಸ್ ಆರ್ ದ ಸಮ್ ಆಫ್ ದ ಕೈಂಡ್ಸ್ ಆರ್ ಕ್ಲಾಸಿಫಿಕೇಷನ್ ಆಫ್ ಎ ಕಂಪ್ನಿ. ಲೈಕ್ ನೀವು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಲಿಮಿಟೆಡ್
ಬಂದು ಹೇಗೆ ಲಯಬಿಲಿಟಿ ಆಗಿ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ. ಲೈಕ್ ನಿಮಗಿನ್ನ ಡೆಪ್ತ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಲೈಕ್ ಚಾಪ್ಟರ್ ವೈಸ್ದು ಫಸ್ಟ್ ಚಾಪ್ಟರ್ದು, ಅಲ್ಲಿಂದ ನೀವು ಇನ್ನೂ ಡೆಪ್ತ್ ಇನ್ಫಾರ್ಮೇಷನ್ ನೋಡ್ಕೊಬೋದು ಈ ಚಾಟಿಂದು. ನೆಕ್ಸ್ಟ್ ಕ್ವಶನ್ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಕಂಪ್ನಿ ಆ್ಯಂಡ್ ಪ್ರೈವೇಟ್ ಕಂಪ್ನಿ. ಲೈಕ್ ಡಿಫ್ರೆನ್ಸ್ ಮಾಡಬೇಕಾದ್ರೆ ಪಬ್ಲಿಕ್ ಮತ್ತು ಪ್ರೈವೇಟ್ ಕಂಪ್ನಿ ಬಂದು ಈ ಆನ್ಸರ್ ಬಂದು ಲೈಕ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೆ, ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಆ ವಿಡಿಯೋದಲ್ಲಿ ನೋಡ್ಕೊಬೋದು. ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ಲೈನ್ ಡಾಕ್ಟ್ರೈನ್ ಆಫ್ ಲಿಫ್ಟಿಂಗ್ ದ ವೆಲ್ ಆಫ್ ಕಾರ್ಪೊರೇಟ್ ಎಂಟಿಟಿ. ಲೈಕ್ ಡಾಕ್ಟ್ರೈನ್ ಆಫ್ ಲಿಫ್ಟಿಂಗ್ ದ ವೆಲ್ ಆಫ್ ಕಾರ್ಪೊರೇಟ್ ಎಂಟಿಟಿ ಅಂತ ಕ್ವಶನ್ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೈನ್ ದ ವೆಲ್ ಆಫ್ ಎ ಕಾರ್ಪೊರೇಟ್ ಎಂಟಿಟಿ ಅಂತ ಕೇಳ್ತಾರೆ. ಲೆಟ್ ಅಸ್ ಸಿ. It helps ensure the corporate personality is used for legal purpose and not the fraudulent practices or legal activities. Like doctrine of lifting ಬಂದು ಲೈಕ್ ಸಮ್ ಆಫ್ ದ ಕಾರ್ಪೊರೇಟ್ ಪರ್ಸನಾಲಿಟಿಗೆ ಯೂಸ್ ಮಾಡ್ತಾರೆ, ಮತ್ತು ಲೀಗಲ್ ಪರ್ಪಸ್ಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಲೈಕ್ ಐ ನಾಟ್ ಬಿ ಫ್ರಾಡಲೆಂಟ್ ಬಂದು ಸಮ್ ಆಫ್ ದ ಲೈಕ್ ಫ್ರಾಡ್ ಮಾಡ್ತಾರೆ ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ, ಅದಕ್ಕೋಸ್ಕರ ನಾವು ಡಾಕ್ಟ್ರೈನ್ ಆಫ್ ಲಿಫ್ಟಿಂಗ್ನ ಯೂಸ್ ಮಾಡೋಕ್ಕಲ್ಲ. ಮತ್ತು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆಗಲೇ ಇಲ್ದಂಗೆ ಲೈಕ್ ಸಮ್ ಆಫ್ ದ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಸಹ ಯೂಸ್ ಮಾಡೋಕ್ಕಲ್ಲ ಡಾಕ್ಟ್ರೈನ್ ಆಫ್ ಲಿಫ್ಟಿಂಗ್ನ. Next is below mention are the grounds on which a well is lifted under Companies Act 2013. Like below mention some of the points ಇದೆ, ಲೈಕ್ ಕಂಪ್ನೀಸ್ ಆ್ಯಕ್ಟಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅಂಡರ್ ದ ಡಾಕ್ಟ್ರೈನ್ ಆಫ್ ಲಿಫ್ಟಿಂಗ್ ಬಂದು ಮಿಸ್ಸ್ಟೇಟ್ಮೆಂಟ್ ಇನ್ ಪ್ರಾಸ್ಪೆಕ್ಟ್ಸ್. ಸಮ್ ಆಫ್ ದ ಮಿಸ್ಸ್ಟೇಟ್ಮೆಂಟ್ ಇರುತ್ತೆ, ಲೈಕ್ ಪ್ರಾಸ್ಪೆಕ್ಟ್ಸಲ್ಲಿ ಹೇಗೆ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ರನ್ ಮಾಡಬೇಕು ಅಂತ. ಹೇಗೆ ಮಿಸ್ಸ್ಟೇಟ್ಮೆಂಟ್ ಬಂದು ಲೈಕ್ ವಿ ಶುಡ್ ಬಿ ನಾಟ್ ಗಿವ್ ದ ಫಾಲ್ಸ್ ಸ್ಟೇಟ್ಮೆಂಟ್ಸ್, ಅಥವಾ ವಿ ಶುಡ್ ಬಿ ಗಿವ್ ದ ಟ್ರೂ ಸ್ಟೇಟ್ಮೆಂಟ್. ಅದು ಮಿಸ್ಸ್ಟೇಟ್ಮೆಂಟ್ ಆಗಿರುತ್ತೆ, ನಮಗೆ ಗೊತ್ತೇ ಆಗಿರಲ್ಲ ಒಂದು ಸಮ್ ಆಫ್ ದ ಬಿಸ್ನೆಸ್ಸಲ್ಲಿ. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕ್ರಿಪ್ಷನ್ ಆಫ್ ನೇಮ್. ಡಿಸ್ಕ್ರಿಪ್ಷನ್ ಆಫ್ ನೇಮ್ ಬಂದು ವಿ ಶುಡ್ ಚೆಕ್ ದ ನೇಮ್ ಆಫ್ ದ ಕಂಪ್ನಿ, ಚೆಕ್ ಮಾಡಬೇಕಾಗುತ್ತೆ ಸಮ್ ಆಫ್ ದ ನೇಮ್ನ, ಮತ್ತು ಕ್ಯಾಸ್ಟ್ ನೇಮ್ ಮತ್ತು ಏಜ್ ಚೇಂಜ್ ದ ನೇಮ್ ಮೆನ್ಷನ್, ಏನೇನು ಮೆನ್ಷನ್ ಆಗಿರುತ್ತೆ ಸಮ್ ಆಫ್ ದ ನೇಮ್ ಬಂದು ಅದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ ಒನ್ ಆಫ್ ದ ಬಿಸ್ನೆಸ್ಸಲ್ಲಿ. ನೆಕ್ಸ್ಟ್ ಇಸ್ ಫ್ರಾಡಲೆಂಟ್ ಕಂಡಕ್ಟ್ ಬಂದು ಹೆಲ್ಪಿಂಗ್ ದ ಡೈರೆಕ್ಟರ್ಸ್ ಟು ದ ನಾಟ್ ಟು ಚೀಟ್ ಇನ್ ಆ್ಯನ್ ಕಂಪ್ನಿ. ಹೆಲ್ಪಿಂಗ್ ಮಾಡಬೇಕಾಗುತ್ತೆ ಸಮ್ ಆಫ್ ದ ಡೈರೆಕ್ಟರ್ಸ್ಗೆ ನಾಟ್ ಟು ಚೀಟ್ ಇನ್ ಆ್ಯನ್ ಕಂಪ್ನಿ ಅಂತ. ಲೈಕ್ ಸಮ್ ಆಫ್ ದ ಪೀಪಲ್ಸ್ ಇರ್ತಾರೆ, ಲೈಕ್ ಮ್ಯಾನೇಜರ್ಸ್ ಇರ್ತಾರೆ, ಹೇಗೆ ಚೀಟ್ ಮಾಡಬಾರ್ದು ಅಂತ, ಲೈಕ್ ದೇ ವಿಲ್ ಚೀಟರ್ಸ್ ಅಂದರೆ ನಾವು ಫ್ರಾಡ್ಲೆಂಟ್ ಕಂಡಕ್ಟ್ ಅಂತ ಹೇಳ್ತೀವಿ. ಚೀಟ್ ಮಾಡಬಾರ್ದು ಅಂತ ವಿ ಶುಡ್ ಬಿ ಟೆಲ್ ದೆಮ್. ನೆಕ್ಸ್ಟ್ ಇಸ್ ಅಲ್ಟ್ರಾ ವೈರಸ್ ಆ್ಯಕ್ಟ್ ಬಂದು ಸಮ್ ಆಫ್ ದ ಅಪ್ಲೈ ಫಾರ್ ದ ಡೇಟಸ್ ಸಪ್ಲೈ ಇಟ್ ಇಸ್ ದ ಹಾರ್ಮ್ಫುಲ್ ಫಾರ್ ದ ಡೇಟಸ್ ಆಗಿರ್ತಾರೆ. ಸಮ್ ಆಫ್ ದ ಫಾರ್ಮ್ ಆಫ್ ವೈರಸಸ್ ಪ್ರೆಸೆಂಟ್ ಇನ್ ಅನ್ ಡೇಟಸ್ ಕಟ್ ಆಫ್ ಮಾಡ್ತಾರೆ, ಲೈಕ್ ಕಸ್ಟಮರ್ಸ್ ಮತ್ತು ಡಾಕ್ಟ್ರೈನ್ ಆಫ್ ಅಲ್ಟ್ರಾ ವೈರಸಸ್ನೆಲ್ಲ ಇನ್ ಅವರ್ ಬಿಸ್ನೆಸಸ್. ನೆಕ್ಸ್ಟ್ ಹೇಗೆ ಅಂದರೆ ಈಗ ಸಮ್ ಆಫ್ ದ ಕ್ಯಾಲ್ಕುಲೇಷನ್ ಆಗುತ್ತೆ ಬಿಟ್ವೀನ್ ದ ಡೇಟಸ್ ಆ್ಯಂಡ್ ದ ಶೇರ್ಡರ್ಸ್ ಮಧ್ಯ, ಅದನ್ನ ನಾವು ಕಂಡಕ್ಟ್ ಮಾಡಬೇಕಾಗುತ್ತೆ, ಕಟ್ ಆಫ್ ಮಾಡಬೇಕಾಗುತ್ತೆ ಡೇಟಸ್ ಮಧ್ಯೆ ಮತ್ತು ಶೇರ್ಡರ್ಸ್ ಮಧ್ಯೆ. ಲೈಕ್ ಸಮ್ ಆಫ್ ದ ಅಲ್ಟ್ರಾ ವೈರಸ್ ಏನೋ ಪ್ರೆಸೆಂಟ್ ಆದರೆ, ಲೈಕ್ ಅಲ್ಟ್ರಾ ವೈರಸ್ ಬಂದು ಸಮ್ ಆಫ್ ದ ಮೈಂಡಲ್ಲಿ ಸಮ್ ಆಫ್ ದ ಮಿಸ್ಸ್ಟೇಟ್ಮೆಂಟ್ it will be happen. Next is failure to return the application money. Some of the times ಅಲ್ಲಿ ಲೈಕ್ ಅಪ್ಲಿಕೇಶನ್ ಮನಿನ ನಾವು ಕೊಡೋಕ್ಕಾಗಲ್ಲ ಅಥವಾ ರಿಟರ್ನ್ ಮಾಡೋಕ್ಕಾಗಲ್ಲ. ಸಮ್ ಆಫ್ ದ ಸಿಚುವೇಷನಲ್ಲಿ ಇಟ್ ಡಿಪೆಂಡ್ಸ್ ಆಗಿರುತ್ತೆ ಹೇಗೆ ನಾವು ಒಂದು ಅಪ್ಲಿಕೇಶನ್ ಮನಿನ ಹೇಗೆ ರಿಟರ್ನ್ ಮಾಡೋಕ್ಕಾಗಲ್ಲ ಅಂತ ಫೇಲ್ಯೂರ್ ಆಗುತ್ತೆ. ಮತ್ತು ಟೇಕಿಂಗ್ ಅವರ್ ಮನೀಸ್ ಇನ್ ಟೈಮ್ ಟು ಟೇಕ್ ರಿಟರ್ನ್ ದ ಅಪ್ಲಿಕೇಶನ್ ಮನಿ ತೊಗೊಳಕ್ಕಾಗಲ್ಲ ಸಮ್ ಆಫ್ ದ ಟೈಮ್ಸಲ್ಲಿ. ದಿಸ್ ಆರ್ ದ ಸಮ್ ಆಫ್ ದ ಕಂಪ್ನೀಸ್ ಆ್ಯಕ್ಟ್ ಅಂಡರ್ ದ ಬಿಲೋ ಮೆನ್ಷನ್ ದ ಗ್ರೌಂಡ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆರ್ ಎಕ್ಸ್ಪ್ಲೇನ್ ದ ಸ್ಕೋಪ್ ಆಫ್ CSR ಅಂತ ಕೇಳ್ತಾರೆ. ಲೈಕ್ ಎಕ್ಸ್ಪ್ಲೇನ್ CSR ಇನ್ ಡೀಟೇಲ್ ಅಂತ ಕೇಳಿದಾಗ ನೀವು ಸ್ಕೋಪ್ ಬರಿಬೇಕಾಗುತ್ತೆ. ಬರೀ ಎಕ್ಸ್ಪ್ಲೇನ್ ಸ್ಕೋಪ್ ಆಫ್ CSR ಅಂತ ಕೇಳಿದಾಗ ಸ್ಕೋಪ್ ಬರೀ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಫಸ್ಟ್ ಲೆಟ್ ಅಸ್ ಸಿ ದ ಮೀನಿಂಗ್. CSR is the idea that a company should play positive role in the community and consider the environmental and social impact of business decision. ಒಂದು CSR ಬಂದು ಒಂದು ಐಡಿಯಾ ಆಗಿರುತ್ತೆ, ಒಂದು ಕಂಪ್ನಿಯಲ್ಲಿ ಒಂದು ಪಾಸಿಟಿವ್ ರೋಲ್ನ ಪ್ಲೇ ಮಾಡುತ್ತೆ. CSR ಬಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಹೇಗೆ ಸೋಷಿಯಲಿ ರೆಸ್ಪಾನ್ಸಿಬಿಲಿಟಿಯಾಗಿ ನಾವು ಒಂದು ಬಿಸ್ನೆಸ್ ರನ್ ಮಾಡಬೇಕು ಅಂತ. ಒಂದು ಕಮ್ಯುನಿಟಿ ಆಗಿರುತ್ತೆ, ಒಂದು ಎನ್ವಿರಾನ್ಮೆಂಟಲ್ ಮತ್ತು ಸೋಷಿಯಲ್ ಇಂಪ್ಯಾಕ್ಟ್ನೆಲ್ಲ ಕನ್ಸಿಡರ್ ಮಾಡುತ್ತೆ, ಹೇಗೆ ಒಂದು ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡಬೇಕು ಮತ್ತು ಬಿಸ್ನೆಸ್ ಡಿಸಿಷನ್ಸ್ನೆಲ್ಲ ತೊಗೊಬೇಕು ಅಂತ. ದಿಸ್ ಇಸ್ ದ ಮೀನಿಂಗ್. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ಸ್ಕೋಪ್ ಆಫ್ CSR. ಹೆಲ್ತಿ ಆ್ಯಂಡ್ ಸೇಫ್ಟಿ ಬಂದು ಸಮ್ ಆಫ್ ದ ಮೆಷರ್ಸ್ ತೊಗೊಬೇಕಾಗುತ್ತೆ. ಹೆಲ್ತಿ ಆ್ಯಂಡ್ ಸೇಫ್ಟಿ ಒಂದು ಹೇಗೆ ಹೆಲ್ತಿ ಡ್ರಿಂಕಿಂಗ್ ವಾಟರ್ ಮತ್ತು ಫುಡ್ ಫೆಸಿಲಿಟಿ, ಹಾಗೆ ಹೆಲ್ತಿಯಾಗಿರಬೇಕಾಗತ್ತೆ. ಸಮ್ ಆಫ್ ದ ವಾಟರ್ ಆ್ಯಂಡ್ ಫುಡ್ ನಾವು ಹೆಲ್ತಿ ಮೆಷರ್ಸ್ ತೊಗೊಬೇಕಾಗುತ್ತೆ ಇನ್ ಅವರ್ ಬಿಸ್ನೆಸಸ್. ಲೈಕ್ CSR ಅಡಾಪ್ಟ್ ಮಾಡಿದ್ವಿ, ಹೆಲ್ತಿ ಆ್ಯಂಡ್ ಸೇಫ್ಟಿ ಸಹ ಇರಬೇಕಾಗುತ್ತೆ. ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್, ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ರೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಇರಬೇಕಾಗುತ್ತೆ. ಸಮ್ ಆಫ್ ದ ಲೈಕ್ ವೇಸ್ಟೇಜ್ ವಾಟರ್ನೆಲ್ಲ ನಾವು ಲೈಕ್ ರಿವರ್ಸಿಗೆ ಬಿಡೋಕ್ಕಾಗಲ್ಲ, ಮತ್ತು ಸಮ್ ಆಫ್ ದ ಲೈಕ್ ಅನ್ವಾಂಟೆಡ್ ವೇಸ್ಟ್ನೆಲ್ಲ ಲೈಕ್ ರಿವರ್ಸಿಗೆ ಡಂಪ್ ಮಾಡೋಕ್ಕಾಗಲ್ಲ. ಮತ್ತು ಸಮ್ ಆಫ್ ದ ಏರ್ಸ್ನೆಲ್ಲ ಸಹ ಸಮ್ ಆಫ್ ದ ಲೈಕ್ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ ನಮ್ಮ ಸಮ್ ಆಫ್ ದ ಫ್ಯಾಕ್ಟ್ರಿ ರನ್ ಮಾಡಬೇಕು ಅಂದರೆ. ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಸಹ ಇರಬೇಕಾಗುತ್ತೆ, ಮತ್ತು ಪ್ರಿಕಾಷನ್ಸ್ ತೊಗೊಂಡು ಒಂದು ಬಿಸ್ನೆಸ್ ರನ್ ಮಾಡಬೇಕಾಗತ್ತೆ.
ಲೈಕ್ ಕಮ್ಯುನಿಟಿ ಡೆವಲಪ್ಮೆಂಟ್ ಹೇಗಿರಬೇಕು ಅಂದರೆ ನಮ್ಮ ಸೊಸೈಟಿಲಿ ಹೇಗೆ ಕಮ್ಯುನಿಟಿಯಾಗಿ ಡೆವಲಪ್ಮೆಂಟ್ ಆಗಿರಬೇಕು, ಲೈಕ್ ಸಮ್ ಆಫ್ ದ ಪೀಪಲ್ಸ್ಗೆ ಮತ್ತು ಸೋಷಲಿ ಆಗಿ ಹೆಲ್ಪ್ ಮಾಡಬೇಕಾಗುತ್ತೆ. ದಟ್ ಈಸ್ ಆ್ಯನ್ ಕಮ್ಯುನಿಟಿ ಡೆವಲಪ್ಮೆಂಟ್. ನೆಕ್ಸ್ಟ್ ಈಸ್ ಹ್ಯೂಮನ್ ರೈಟ್ಸ್ ಇನ್ ರಿಲೇಷನ್ ಟು ಲೇಬರ್ ಅಂದರೆ ಲೈಕ್ ಏನೇನು ರೈಟ್ಸ್ ಇರಬೇಕಾಗತ್ತೆ ಲೇಬರ್ಗೆ ಅಂತ ರಿಲೇಷನಲ್ಲಿ ಅಂತ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಫೇರ್ ಕಾಂಪಿಟೇಷನ್. ನಾನು ಬಿಸ್ನೆಸ್ ಯಾವುದೇ ಸ್ಟಾರ್ಟ್ ಮಾಡಿದ್ರು ಸಹ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಲೈಕ್ ಇಟ್ ಈಸ್ ಬಿ ಮಸ್ಟ್ ಆ್ಯಂಡ್ ಫೇರ್ ಕಾಂಪಿಟೇಷನ್ ಆಗಿರುತ್ತೆ. ಲೈಕ್ ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಫೇರ್ ಕಾಂಪಿಟೇಷನ್ ಲೈಕ್ ಆಲ್ ಆಫ್ ದ ಈಕ್ವಲ್ ಆಗಿ ನಾವು ಒಂದು ಜಡ್ಜ್ ಮಾಡಬೇಕಾದ್ರೆ ಈಕ್ವಲ್ ಆಗಿ ಕಾಂಪಿಟೇಷನ್ ರನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಫಿನಾನ್ಷಿಯಲ್ ರಿಪೋರ್ಟಿಂಗ್. ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಬಂದು ಫಿನಾನ್ಷಿಯಲ್ ರಿಪೋರ್ಟಿಂಗ್ ಹೇಗೆ ಒಂದು ರಿಪೋರ್ಟ್ ಕೊಡಬೇಕಾಗುತ್ತೆ ಫಿನಾನ್ಷಿಯಲಿ, ಮತ್ತು ಟ್ರಾನ್ಸ್ಪರೆನ್ಸಿ ಹೇಗೆ ಇರಬೇಕಾಗುತ್ತೆ ಅಕೌಂಟಬಿಲಿಟಿ ಅಂತ. ಮೇಂಟೈನ್ ರಿಲೇಷನ್ಶಿಪ್ ವಿತ್ ಸಪ್ಲೈಯರ್ಸ್. ಸಮ್ ಆಫ್ ದ ರಿಲೇಷನ್ಶಿಪ್ನ ಸಪ್ಲೈಯರ್ಸ್ ಜೊತೆ ಮೇಂಟೈನ್ ಮಾಡಬೇಕು. ಹೇಗೆ ಗುಡ್ ರಿಲೇಷನ್ಶಿಪ್, ಒಂದು ಕಮ್ಯುನಿಕೇಷನ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಾದ್ರೆ ಟುವರ್ಡ್ ದ ಸಪ್ಲೈಯರ್ಸ್. ಇಟ್ ಈಸ್ ಬಿ helpful to our customer needs and our businesses. So that is the scope of CSR. Next question we have, explain provision for CSR activities under Schedule 7 of the Companies Act 2013. ದಟ್ ಈಸ್ ಪ್ರಮೋಟಿಂಗ್ ಹೆಲ್ತ್ ಕೇರ್. ಲೈಕ್ ಹೇಗೆ ನಾವು ಹೆಲ್ತ್ ಕೇರ್ನೆಲ್ಲ ಪ್ರಮೋಟ್ ಮಾಡ್ತೀವಿ ಸಮ್ ಆಫ್ ದ ಅಂತ, ಲೈಕ್ ಗಿವಿಂಗ್ ದ ಫ್ರೀ ಮೆಡಿಸಿನ್ಸ್ ಆ್ಯಂಡ್ ಪ್ರೊವೈಡಿಂಗ್ ದ ಚೆಕಪ್ ಆ್ಯಂಡ್ ಆಲ್ಸೋ ವಿ ಆರ್ ಪ್ರಮೋಟಿಂಗ್ ಅವರ್ ಹೆಲ್ತ್ ಕೇರ್. ನೆಕ್ಸ್ಟ್ ಇಸ್ ಎರಾಡಿಕೇಟಿಂಗ್ ಹಂಗರ್ ಆ್ಯಂಡ್ ಪಾವರ್ಟಿ. ಲೈಕ್ ಸಮ್ ಆಫ್ ದ ಹಂಗರ್ ಆ್ಯಂಡ್ ಪಾವರ್ಟಿನ ನಾವು ಎರಾಡಿಕೇಟ್ ಮಾಡಬೇಕಾಗತ್ತೆ, ಲೈಕ್ ತೊಲಗಿಸ್ಬೇಕಾಗತ್ತೆ ಹಂಗರ್ ಮತ್ತು ಎರಾಡಿಕೇಟಿಂಗ್ ಪಾವರ್ಟಿನ. ಸ್ವಚ್ಛ ಭಾರತ್ ಕೋಶ್ ಸೆಟಪ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ದ ಪ್ರಮೋಷನ್ ಆಫ್ ಸ್ಯಾನಿಟೇಷನ್. ಒಂದು ಸ್ವಚ್ಛ ಭಾರತ್ ಕೋಶ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರಮೋಷನ್ ಆಫ್ ಸ್ಯಾನಿಟೇಷನ್ಗೋಸ್ಕರ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಲಮ್ ಏರಿಯಾ ಡೆವಲಪ್ಮೆಂಟ್. ನಾವು CSR ಆಗಿ ಆ್ಯಕ್ಟಿವಿಟೀಸ್ ಶೆಡ್ಯೂಲ್ 7 ಇನ್ಕಾರ್ಪೊರೇಟ್ ಆಗಿದ್ದೀವಿ ಅಂದರೆ ಸ್ಲಮ್ ಏರಿಯಾ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಸಮ್ ಆಫ್ ದ ಸ್ಲಮ್ಮಲ್ಲಿ ವಾಟರ್ ಫೆಸಿಲಿಟಿ ಇರಲ್ಲ, ಮತ್ತು ಸಮ್ ಆಫ್ ದ ರೋಡ್ ಸಹ ಫೆಸಿಲಿಟಿ ಇಲ್ಲ, ಫುಡ್ ಫೆಸಿಲಿಟಿ ಇರಲ್ಲ. ಅವ್ರಿಗೆಲ್ಲ ಮೀನ್ಸ್ ನ್ಯೂ ಕನ್ಸ್ಟ್ರಕ್ಷನ್ ಹೌಸ್ ಮಾಡಬೇಕು, ಮತ್ತು ಫುಡ್ ವಾಟರ್ ಸಪ್ಲೈ ಎಲ್ಲ ನಾವು ಕೊಡಬೇಕಾಗುತ್ತೆ ಸ್ಲಮ್ ಏರಿಯಾಗೆ, ಅದನ್ನೆಲ್ಲ ಡೆವಲಪ್ ಮಾಡಬೇಕಾಗುತ್ತೆ. ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಬಂದು ಸೇಮ್ ಆ್ಯಸ್ ಇಟ್ ಈಸ್ ರೋಡ್ಸ್ ಮತ್ತು ಸಮ್ ಆಫ್ ದ ಫುಡ್ಸ್ ಆ್ಯಂಡ್ ಸಮ್ ಆಫ್ ದ ಹೌಸಸ್ ಎಲ್ಲ ಬಿಲ್ಡ್ ಮಾಡಬೇಕಾಗುತ್ತೆ ಇನ್ನು ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸಲ್ಲಿ. ಅನಿಮಲ್ ವೆಲ್ಫೇರ್ ಬಂದು ಲೈಕ್ ಸಮ್ ಆಫ್ ದ ಅನಿಮಲ್ಸ್ ಎಲ್ಲ ದೇ ವಿಲ್ ನಾಟ್ ಗೆಟ್ ಮೆಡಿಸನ್ಸ್, ಲೈಕ್ ಅವ್ರಿಗೆಲ್ಲ ಫೀಡ್ ಮಾಡಬೇಕಾಗತ್ತೆ ಅನಿಮಲ್ಸ್ಗೆಲ್ಲ, ಮತ್ತು ಸಮ್ ಆಫ್ ದ ಗುಡ್ ಫುಡ್ ಸಹ ಪ್ರೊವೈಡ್ ಮಾಡಬೇಕಾಗತ್ತೆ ಲೈಕ್ ಡಾಗ್ಸ್ ಮತ್ತು ಕ್ಯಾಟ್ಸಿಗೆಲ್ಲ. ಪ್ರಮೋಟಿಂಗ್ ಜೆಂಡರ್ ಈಕ್ವಾಲಿಟಿ, ಲೈಕ್ ಜೆಂಡರ್ ಈಕ್ವಾಲಿಟಿ ಪ್ರಮೋಟ್ ಮಾಡಬೇಕಾಗತ್ತೆ, ಲೈಕ್ ಆಲ್ ಆರ್ ಈಕ್ವಲ್ ಅಂತ ವಿ ಶುಡ್ ಬಿ ಮೆನ್ಷನ್ ಇನ್ ಅವರ್ CSR. ನೆಕ್ಸ್ಟ್ ಇಸ್ ಪ್ರೊಟೆಕ್ಷನ್ ಆಫ್ ನ್ಯಾಷನಲ್ ಹೆರಿಟೇಜ್, ಲೈಕ್ ಸಮ್ ಆಫ್ ದ ಪ್ರೊಟೆಕ್ಷನ್ ಮಾಡಬೇಕಾಗತ್ತೆ ನ್ಯಾಷನಲ್ ಹೆರಿಟೇಜ್ಗೆ, ಹೌ ವಿ ಕ್ಯಾನ್ ಬಿ ಡೂ ಅಂತ. ಟ್ರೈನಿಂಗ್ ಟು ಪ್ರಮೋಟ್ ರೂರಲ್ ಸ್ಪೋರ್ಟ್ಸ್, ಸಮ್ ಆಫ್ ದ ಟ್ರೈನಿಂಗ್ ಕೋಚಸ್ ಕೊಡ್ತೀವಿ, ಲೈಕ್ ರೂರಲ್ ಸ್ಪೋರ್ಟ್ಸ್ನ ಹೇಗೆ ಡೆವಲಪ್ ಮಾಡ್ಬೋದು ಅಂತ. These are the some of the provisions CSR activities under Schedule 7.